ನಮಸ್ಕಾರ ಸ್ನೇಹಿತರೆ, ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಅಮೆರಿಕದ ಎಂಟ್ರಿ, ಬಂಕರ್ ಬ್ಲಾಸ್ಟರ್ ಬಳಸಿ ಅಣ್ವಸ್ತ್ರ ನೆಲೆ ನಾಶ, ಇಲ್ಲಿವೆ 10 ಪ್ರಮುಖ ಅಂಶಗಳು. ಕಳೆದ 10 ದಿನಗಳಿಂದ ನಡೆಯುತ್ತಿರುವ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಅಧಿಕೃತವಾಗಿ ಪ್ರವೇಶಿಸಿದೆ. ಇರಾನ್ನ ಫೋರ್ಡೋ, ನಂಟಾಸ್ ಮತ್ತು ಇಸ್ಫಹಾನ್ ಪರಮಾಣು ನೆಲೆಗಳ ಮೇಲೆ ಅಮೆರಿಕ ವಾಯುದಾಳಿ ನಡೆಸಿದೆ ಎಂದು ಅಧ್ಯಕ್ಷ ಟ್ರಂಪ್ ದೃಢಪಡಿಸಿದ್ದಾರೆ. ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿರುವುದಾಗಿ ತಿಳಿಸಿದ್ದು, ಇದು ಐತಿಹಾಸಿಕ ಮಿಲಿಟರಿ ಕಾರ್ಯಾಚರಣೆ ಎಂದು ಬಣ್ಣಿಸಿದ್ದಾರೆ. ಇರಾನ್ ಈ ದಾಳಿಯನ್ನು ಖಂಡಿಸಿದ್ದು, ಪ್ರತೀಕಾರದ ಎಚ್ಚರಿಕೆ ನೀಡಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಟ್ರಂಪ್ ಅವರ ಬೆಂಬಲವನ್ನು ಶ್ಲಾಘಿಸಿದ್ದಾರೆ. ಈ ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದು ಇರಾನ್ ಜೊತೆಗಿನ ಇಸ್ರೇಲ್ ಸಂಘರ್ಷದಲ್ಲಿ ಅಮೆರಿಕದ ಮೊದಲ ಮಧ್ಯಪ್ರವೇಶವಾಗಿದೆ. ದೊಡ್ಡ ಮಟ್ಟದ ಭೂಗತ ಸೌಲಭ್ಯವಾದ ಫೋರ್ಡೋ ಮೇಲೆ ನಡೆದ ದಾಳಿಯು 13,000 ಕೆಜಿ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳ ಬಳಕೆ ಮಾಡಲಾಗಿದೆ. ಅಮೆರಿಕ ವಾಯುಪಡೆಯ ಅತ್ಯಾಧುನಿಕ B-2 ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಈ ದಾಳಿಗೆ ನಿಯೋಜನೆ ಮಾಡಿದ್ದು, ಇಡೀ ವಿಶ್ವವನ್ನೇ ನಿಬ್ಬೆರಗಾಗಿಸಿದೆ. ಭಾನುವಾರದ ಮುಂಜಾನೆ ಈ ಕಾರ್ಯಾಚರಣೆಯನ್ನು ಘೋಷಿಸಿದ ಟ್ರಂಪ್, ಇದನ್ನು ಅತ್ಯಂತ ಯಶಸ್ವಿ ಮಿಲಿಟರಿ ಕಾರ್ಯಾಚರಣೆ ಮತ್ತು ಅಮೆರಿಕ, ಇಸ್ರೇಲ್ ಮತ್ತು ಜಗತ್ತಿಗೆ ಐತಿಹಾಸಿಕ ಕ್ಷಣ ಎಂದು ಪ್ರಕಟಿಸಿದ್ದಾರೆ. ಇರಾನ್ನ ವಾಯು ರಕ್ಷಣಾ ಮತ್ತು ಪರಮಾಣು ಮೂಲ ಸೌಕರ್ಯವನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಈ ಮಧ್ಯೆ ತನ್ನ ಬೆಂಬಲಕ್ಕೆ ನಿಂತ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಕ್ಕೆ ಇಸ್ರೇಲ್ ಹಾಡಿ ಹೊಗಳಿದೆ. ಇಸ್ರೇಲ್ ಇರಾನ್ ಯುದ್ಧದ ಪ್ರಮುಖ ಬೆಳವಣಿಗೆಗಳು. ಮೊದಲನೆಯದಾಗಿ ಬಂಕರ್ ಬಸ್ಟರ್ ಬಾಂಬ್ ಬಳಕೆ ದೃಢಪಡಿಸಿದ ಟ್ರಂಪ್. ಅಧ್ಯಕ್ಷ ಟ್ರಂಪ್ ಅಚ್ಚರಿಯ ಪ್ರಕಟಣೆಯನ್ನು ಮಾಡಿ ಇರಾನ್ನ 3 ಪರಮಾಣು ತಾಣಗಳ ಮೇಲೆ ಅಮೆರಿಕ ಅತ್ಯಂತ ಯಶಸ್ವಿ ದಾಳಿ ನಡೆಸಿದೆ ಎಂದು ಹೇಳಿದರು. ಇರಾನ್ನ ಅತ್ಯಂತ ಭದ್ರವಾದ ರಕ್ಷಣಾ ನೆಲೆಯೆಂದೇ ಬಿಂಬಿತವಾದ ಫೋರ್ಡೋ ಮೇಲೆ ಬಾಂಬ್ಗಳ ಪೂರ್ಣ ಪೇಲೋಡ್ಗಳ ದಾಳಿ ಮಾಡಲಾಗಿದೆ ಎಂದು ಟ್ರಂಪ್ ಹೇಳಿದ್ದಾರೆ. ಫೋರ್ಡೋದಲ್ಲಿ 6 ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಲಾಗಿದೆ ಎಂದು ದೃಢಪಡಿಸಿದರು. ಕಾರ್ಯಾಚರಣೆಗಾಗಿ ಬಳಸಲಾಗಿರುವ B-2 ಸ್ಟೆಲ್ತ್ ಬಾಂಬರ್ ಯುದ್ಧ ವಿಮಾನಗಳು 30,000 ಪೌಂಡ್ಗಳ GBU 57 ಬೃಹತ್ ಶಸ್ತ್ರಾಸ್ತ್ರಗಳನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರುವ ಏಕೈಕ ವಿಮಾನವಾಗಿದೆ. ಎರಡನೆಯದು ಪರಮಾಣು ನೆಲೆಗಳ ಮೇಲಿನ ದಾಳಿ ಖಂಡಿಸಿದ ಇರಾನ್. ಇರಾನ್ನ ಅಣುಶಕ್ತಿ ಸಂಸ್ಥೆ ತನ್ನ ಫೋರ್ಡೋ, ನಂತಾಸ್ ಮತ್ತು ಇಸ್ಫಹಾನ್ನ ಅಣು ಸಾವಯವ ತಾಣಗಳ ಮೇಲೆ ಅಮೆರಿಕ ನಡೆಸಿದ ದಾಳಿಗಳನ್ನು ತೀವ್ರವಾಗಿ ಖಂಡಿಸಿದೆ. ಇವು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಎಂದು ಹೇಳಿದೆ. ದಾಳಿಯ ಹೊರತಾಗಿಯೂ ಇರಾನ್ ತನ್ನ ಅಣು ಕಾರ್ಯಕ್ರಮವನ್ನು ಮುಂದುವರಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ. ಕಾನೂನು ಕ್ರಮಗಳಲ್ಲಿ ಕೈಗೊಂಡಿರುವುದಾಗಿ ಘೋಷಿಸಿದೆ. ಇಸ್ರೇಲ್ನ ಬೆಂಬಲಕ್ಕೆ ನಿಂತ ವಿಶ್ವದ ದೊಡ್ಡಣ್ಣ. 9 ದಿನಗಳ ಇಸ್ರೇಲ್ ಬಾಂಬ್ ದಾಳಿಗಳ ಬಳಿಕ ಇದೀಗ ಅಮೆರಿಕ ಕೂಡ ಇರಾನ್ ವಿರುದ್ಧ ಕೈ ಜೋಡಿಸಿದೆ. ಇರಾನ್ನ ಅಣು ಸಾಮರ್ಥ್ಯ 2 ವರ್ಷಗಳ ಹಿಂದೆಯೇ ನಿರ್ಮಿಸಲ್ಪಟ್ಟಿದೆ ಎಂದು ಇಸ್ರೇಲ್ ಹೇಳಿಕೊಂಡಿದೆ. ಆದರೆ ಇರಾನ್ ತನ್ನ ಅಣು ಕಾರ್ಯಕ್ರಮ ಶಾಂತಿಯುತ ಉದ್ದೇಶಕ್ಕಾಗಿ ಮಾತ್ರ ಬಳಕೆಯಾಗುತ್ತದೆ ಎಂದು ಪ್ರತಿಪಾದಿಸಿದೆ. GBU 57 ಬೃಹತ್ ಬಾಂಬರ್ ಇದಾಗಿದೆ. 13,000 ಕೆಜಿ ತೂಕದ ಈ ಬಾಂಬ್ ಅನ್ನು ಭೂಗತವಾಗಿರುವ ಭಾರೀ ಭದ್ರತಾ ಗುರಿಗಳನ್ನು ನಾಶ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಉದಾಹರಣೆಗೆ, ಫೋರ್ಡೋವನ್ನು ಮೇಲ್ಮೈಯ ಕೆಳಗೆ 80 ರಿಂದ 90 ಮೀಟರ್ಗಳಷ್ಟು ಆಳದಲ್ಲಿ ನಿರ್ಮಿಸಲಾಗಿದೆ. GBU 57 ಎಂಬ 30,000 ಪೌಂಡ್ ತೂಕದ ಬಾಂಬುಗಳು ಭೂಮಿಯ ಕೆಳಗಿರುವ ಬಲಿಷ್ಠ ತಾಣಗಳನ್ನು ನಾಶ ಮಾಡಲು ಬಳಸಲ್ಪಟ್ಟಿದೆ. B-2 ಸ್ಟೆಲ್ತ್ ಯುದ್ಧ ವಿಮಾನದ ಮೂಲಕ ಮಾತ್ರವೇ ಈ ಬಾಂಬ್ಗಳನ್ನು ಹಾಕಲು ಸಾಧ್ಯವಾಗಿದೆ. ಇರಾನ್ ಮೇಲೆ ಎಲ್ಲೆಲ್ಲಿ ದಾಳಿ. ಫೋರ್ಡೋ 80 ರಿಂದ 90 ಮೀಟರ್ ಆಳದಲ್ಲಿ ಇರುವ ಯುರೇನಿಯಂ ಗಣಿಗಾರಿಕೆ ತಾಣವಾಗಿವೆ. ಯುರೇನಿಯಂ ಹೆಚ್ಚಾಗಿ ಪರಮಾಣು ಬಾಂಬ್ಗಳಲ್ಲಿ ಬಳಕೆಯಾಗುತ್ತದೆ. ನಂತಾಸ್ ಸಾವಿರಾರು ಸೆಂಟ್ರಿಫ್ಯೂಜ್ಗಳನ್ನು ಉಪಕರಣವನ್ನು ಹೊಂದಿರುವ ಅತಿ ದೊಡ್ಡ ತಾಣ. ಇದು ಪರಮಾಣು ಶಕ್ತಿಯ ಉತ್ಪಾದನೆಗಳಲ್ಲಿ ಬಳಕೆಯಾಗುತ್ತದೆ. ಇಸ್ಫಹಾನ್ ಪರಮಾಣು ಬಾಂಬ್ ಉತ್ಪಾದನೆಯ ಸಂಶೋಧನೆ ಹಾಗೂ ಪರಿವರ್ತನಾ ಕೇಂದ್ರ. ಟ್ರಂಪ್ಗೆ ರಿಪಬ್ಲಿಕ್ನ ಪಕ್ಷದ ಬೆಂಬಲ. ಇರಾನ್ ಮೇಲೆ ದಾಳಿಗೆ ಆದೇಶಿಸಿದ ಟ್ರಂಪ್ ಅವರಿಗೆ ರಿಪಬ್ಲಿಕನ್ ಪಕ್ಷದ ಮುಖಂಡರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ. ಪಕ್ಷದ ಸದಸ್ಯರು ಟ್ರಂಪ್ ನಿಲುವಿಗೆ ಬೆಂಬಲ ನೀಡಿದ್ದಾರೆ. ಡೆಮೊಕ್ರೆಟಿಕ್ ಸದಸ್ಯ ಫೆಟರ್ಮನ್ ಕೂಡ ಈ ದಾಳಿಗೆ ಬೆಂಬಲ ನೀಡಿದ್ದಾರೆ. ಆದರೆ ಕೆಲವು ಸಂಸತ್ ಸದಸ್ಯರು ಮಾತ್ರ ಇದನ್ನು ಅಸಂವಿಧಾನಿಕ ಎಂದು ಹೇಳಿದ್ದಾರೆ.